ತಂದೆ ಗುರುಸಿದ್ಧ ಬೀರೇಶ್ವರನೇ, ಮೋಸವೆಂಬ ಕೆಟ್ಟ ಭಾವನೆಯನ್ನು ಮನಸ್ಸಿನಲ್ಲಿ ಏತಕ್ಕೆ ತುಂಬಿ ಕಳಿಸಿದ್ದೆ ನೀನು? ಹೊತ್ತು ಎತ್ತು ಕೈ ತುತ್ತನ್ನು ಇಟ್ಟು ಉಣಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ ತಂದೆ ತಾಯಿಗಳಿಗೆ ಮಕ್ಕಳಿಂದ ಮೋಸ, ವರ್ಷಾನುಗಟ್ಟಲೆ ಒತ್ತಿ ಬಿತ್ತಿ ಬೆಳೆದು ಭೂಮಿ ತಾಯಿಗೆ ಬೆವರನ್ನು ಸುರಿಸಿ ನಾಡಿಗೆ ಅನ್ನ ಹಾಕುವ ರೈತನಿಗೆ ದುಷ್ಟ ವ್ಯಾಪಾರಿಗಳಿಂದ ಮೋಸ. ಮೋಸವೆಂಬ ಕಂತೆ ಬೆಟ್ಟದ ಆಕಾರವಾಗಿ ಬೆಳೆದು ಬಿಟ್ಟಿದೆ ಮನುಷ್ಯನ ಮನಸ್ಸಿನಲ್ಲಿ. ನಮ್ಮೂರ ವೆಂಕಟಗೌಡನಂತರೂ ಪ್ರತಿಯೊಬ್ಬರಿಗೆ ಮೋಸ ಮಾಡಿ ಬದುಕುತ್ತಿದ್ದಾನೆ. ಅವರ ಕೆಟ್ಟ ಬುದ್ಧಿಯನ್ನು ತಿದ್ದಿ ರೈತರಿಗೆ ಒಳ್ಳೆ ಸೌಕರ್ಯ ಸಿಗುವಂತೆ ಮಾಡುತ್ತಂದೆ ಮಾಡು. ನಮಸ್ಕಾರ ತಮ್ಮ ಹೇಳ್ಸಿದಪ್ಪ. ನಮಸ್ಕಾರ. ಬನ್ನಿ ಕುಲಕರ್ಣಿ ಅವರೇ, ಯಾಕೋ ಈ ಬಡ ರೈತನ ಮೇಲೆ ಬಹಳ ವಿನಯದಿಂದ ನಮಸ್ಕಾರ ಮಾಡುತ್ತಿದ್ದೀರಲ್ಲ? ಹಂಗೇನಿಲ್ಲ ತಮ್ಮ, ಈ ಜಗತ್ತಿನಾಗ ಪಾಪಲದ ಪೆಣ್ ಅಂದ್ರ ರೈತ ಅಷ್ಟ ನೋಡಪ್ಪ. ಅದಕ್ಕ ರೈತರಿಗೆ ಬಹಳ ಗೌರವ ಕೊಡ್ತೇವೆ. ಯಾಕಂದ್ರ ದೇಶಕ್ಕೆ ಅನ್ನೋಕ ನೀವು ನಮ್ಮ ಪಾಲಿಗೆ ದೇವ್ರದಾಗ ತಮ್ಮ, ನೀವು ದೇವ್ರದಾಗ. ನಾವು ಯಾವ ದೇವರು ಕುಲಕರ್ಣಿ ಅವರೇ? ರೈತರ ಬಗ್ಗೆ ಅಭಿಮಾನ ಗೌರವ ನಿಮ್ಮಲ್ಲಿದ್ದರೆ ರೈತರಿಗೆ ಮೋಸ ಮಾಡಿ ರೈತರಿಂದ ದುಡ್ಡನ್ನು ಹೊಡೆದು ನಾಲಿಗೆ ತಪ್ಪಿ ನಡೆಯುತ್ತಿದ್ದಿಲ್ಲ ನಿಮ್ಮ ಗೌಡ. ನೀ ಮಾತನಾಡೋದು ಕರೆ ಆಯ್ತು ತಮ್ಮ. ಅವತ್ತು ರೈತನ ಕಾಶಿ ಭಯ ಮುಂದೆ ನಾನ್ ಕ್ಯಾಕಿಸ್ ಆ ಗೌಡನ ಮುಖಕ್ಕೆ ಹೋಗ್ಬೇಕಂತ ಮಾಡಿದ್ದೆ. ಆದ್ರೂ ಅವ್ರ ಅವತ್ತು ಟೆನ್ಷನ್ ಇದ್ರು ತಮ್ಮ. ಆ ಟೆನ್ಷನ್ ಹೆಚ್ಚಾಗಿ ನನ್ನ ಬೈತಾರ ಅಂತ ಸುಮ್ಮನೆ ಆಗ್ಬಿಡಪ್ಪ. ಅಂದರೇನು ಕುಲಕರ್ಣಿ, ನಿಮ್ಮ ಗೌಡನಿಗೆ ಟೆನ್ಷನ್ ಬಂದಿದೆ ಎಂದು ತನಗೆ ಬಂದ ಕೋಪವನ್ನು ರೈತರ ಮೇಲೆ ತೋರಿಸಿದರೆ ಹೇಗೆ? ರೈತರು ನಂಬಿ ನಿಮ್ಮ ಧನಿಕನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದು ತಪ್ಪ? ಅದು ಹೆಂಗ್ ತಪ್ಪಾಕತ್ತೋ ತಮ್ಮ? ಊರಿಗೆ ಒಳ್ಳೇದ್ ಮಾಡಕ್ ನೀವೆಲ್ಲರೂ ಕೂಡ ದುಡ್ಡು ಕೊಟ್ಟಿರಿ, ನಿಮಗ್ ಒಳ್ಳೇದ್ ಮಾಡೋದು ಅವ್ರ ಧರ್ಮ ಐತೆ. ಧರ್ಮ ಎಲ್ಲಿದೆ ಕುಲಕರ್ಣಿ? ನಿಮ್ಮ ಧನಿಕನ ಹತ್ತಿರ ಧರ್ಮ. ಬಡವರನ್ನೇ ಬಡದು ತಿನ್ನುವುದು, ರೈತರೊಡನೆ ರಾಕ್ಷಸನಂತೆ ವರ್ತಿಸುವುದು, ಅಕ್ರಮವಾಗಿ ಆಸ್ತಿ ಗಳಿಸುವುದು ಇದೇನು ನಿಮ್ಮ ಧನಿಕನ ಧರ್ಮ? ನೋಡು ಕುಲಕರ್ಣಿ, ನಿಮ್ಮ ಧನಿಕನು ಅಹಂಕಾರದಿಂದ ನಡೆಯುತ್ತಿದ್ದಾರಲ್ಲ, ಅವನಿಗೆ ಮಾತ್ರ ಈ ರೈತರ ಶಾಪ ತಟ್ಟದೆ ಬಿಡಲಾರದು. ನಿಮ್ಮ ಶಾಪ್ ಹತ್ಬಾರ ಅಂತ ಹೇಳಿ ನಮ್ಮ ಧನ್ಯ ನಿಮ್ಮ ಹತ್ರ ಕ್ಷಮೆ ಕಳ್ಸಾರಪ್ಪ. ಏನು ಹೇಳ್ತಿದ್ದೆ ಕುಲಕರ್ಣಿ ನೀನು? ಹೌದು ಅಯ್ಯಪ್ಪ, ನಿಮ್ಮನ್ ಬಾಯಿ ಕಳ್ಸಿಂದೆ ನಮ್ಮ ಧನ್ಯನ ಮನಸ್ಸಿಗೆ ಒಟ್ಟ ನೆಮ್ಮದಿ ನೋಡಪ್ಪ. ಅದಕ್ಕೆ ನಾನು ಕರೆದು ನನ್ನ ಪರವಾಗಿ ನೀನ ರೈತರ ಹತ್ರವಾಗಿ ಕ್ಷಮೆ ಕೇಳ್ಕೊಂಡು ಮಾತಾ ಕಳ್ಸಾರಪ್ಪ ನಮ್ ಧನ್ಯರ. ಕುಲಕರ್ಣಿ, ನೀನು ಹೇಳುತ್ತಿರುವುದು ಸತ್ಯನಾ? ಧನಿಕರು ನಿನ್ನನ್ನು ಹೋಗಿ ರೈತರ ಹತ್ರ ಕ್ಷಮೆ ಕೇಳಿಕೊಂಡು ಬಾ ಅಂತ ಕಳಿಸಿದ್ದಾರ? ಕರೆ ಹೋತಮ್ಮ, ನನ್ನ ಮಾತಿನ ಮ್ಯಾಗ ನಿನ್ಗೆ ವಿಶ್ವಾಸ ಇರ್ಲಿ ಕಾರ ನಮ್ಮ ಮನೆ ದೇವ್ರು ಆಣೆ ಮಾಡಿ ಹೇಳ್ತೀನಪ್ಪ. ನಮ್ಮ ಧನ್ಯರು ನಿಮ್ಮ ಹತ್ರ ಕ್ಷಮೆ ಕಳ್ಸಾರಪ್ಪ. ಒಳ್ಳೆದಾಯ್ತು ಕುಲಕರ್ಣಿ. ಈಗ ನಿಮ್ಮ ಧನಿಕನಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟನಲ್ಲ ದೇವರು, ಅಷ್ಟೇ ಸಾಕು. ಸಾಕಂತ ಬಿಡಂಗಿಲ್ಲ ತಮ್ಮ, ಇದಕ್ಕೊಂದು ಸೈನ್ ಹಾಕಪ್ಪ. ಸೈನ ಏಕೆ ಕುಲಕರ್ಣಿ? ನಿಮ್ ತಕ ನಾನು ಬಂದಿನಲ್ಲ ಅಂತೇಳಿ ನಮ್ಮ ಧನ್ಯ ತೋರ್ಸಕ ಇದೊಂದು ಸಾಕ್ಷಿ ಆಯ್ತಾ ತಮ್ಮ? ಹೌದಾ ಕುಲಕರ್ಣಿ? ತಾಯಿಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬರುವುದು ಸಹಜ. ಈಗ ನಿಮ್ಮ ದನಿ ಬುದ್ಧಿ ತಿದ್ದಿಕೊಂಡಿದ್ದಾನೆಂದರೆ ನಾನು ಧಾರಾಳವಾಗಿ ಸೈನ್ ಮಾಡುತ್ತೆ. ತಮ್ಮ
ಇಲ್ಲಿ ಕೆಳಗ ಸೈನ್ ಮಾಡಪ್ಪ. ರೇವಣಿಸಿದ ನೀನು ಈ ಖಾಲಿ ಬಾಣಿನ ಮ್ಯಾಗ ಸೈನ್ ಮಾಡಿ ಅಂದ್ರ ನಿನ್ನ ಮನೆ ನಮ್ಮ ಧನ್ಯರ ಹೆಸರಿಗೆ ಆಯ್ತಂತ ತಿಳ್ಕಾರ ಬಾ ಮಗನ. ಏಕೆ ಕುಲಕರ್ಣಿ ಸೈನ್ ಮಾಡಿಸಿಕೊಂಡು ಏನೋ ಮನದಲ್ಲಿ ಮಾತನಾಡುತ್ತಿದ್ದೀಯಲ್ಲ? ಆಗತ್ತಮ್ಮ, ಈಗ ನಮ್ಮ ಧನ್ಯರ ಒಳ್ಳೆ ಬುದ್ಧಿ ಬಂತಲ್ಲ, ಈ ಒಳ್ಳೆ ಬುದ್ಧಿನ ಅವ್ರ ಸಹಾಯ ತನಕ ಇಡಂತೇಳಿ ದೇವರ ಹತ್ರ ಬೇಡ್ಕೊಳಕತ್ತಿದ್ದಾತಮ್ಮ. ನಾನಿನ್ನು ಬರ್ಲಾ? ಆಯ್ತು ಕುಲಕರ್ಣಿ ಅವರೇ, ಹೋಗಿ ಬನ್ನಿ. ದೇವ ದುಡ್ಡಿದೆ ಎಂದು ದುರ್ಬುದ್ಧಿಯನ್ನು ಓಡಿಸಿ ಅಮಾಯಕರನ್ನೇ ಸುಲಿಗೆ ಮಾಡಿ ಬಡವರಿಗೆ ಕಷ್ಟ ಕೊಡುವ ಕೆಟ್ಟ ಧನಿಕರಿಗೆ ಈಗಲಾದ್ರೂ ಒಳ್ಳೆ ಬುದ್ಧಿಯನ್ನು ಕೊಟ್ಟಿಯಲ್ಲ, ಅಷ್ಟೇ ಸಾಕು.